ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಇವತ್ತು ಬರ್ತಾ ಇರೋಂಥ ಸೈಕ್ ಅಪ್ಡೇಟ್ಸ್ಗಳೇನು ಅಂತ ಪಟ ಹೊಡೆದ್ಬಿಡ್ತೀನಿ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಲಕನ್ ಪಟ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಮಗ. ಹೋಗೋಣ ಮೊದಲನೇ ಅಪ್ಡೇಟ್ಗೆ. ಫಿಲ್ ಸಾಲ್ಟ್ ರಿಲೇಟೆಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದ್ದು ನಿನ್ನೆ ಸಾಯಂಕಾಲ ಯಾವುದು ಅಂತಂದರೆ ಅದು ಫಿಲ್ ಸಾಲ್ಟ್ ರಿಲೇಟೆಡು. ಸಾಲ್ಟ್ ಅಣ್ಣ ವಾಪಸ್ ಬಂದಿದ್ದಾರೆ ಅಂತ RCBನೇ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ. ನೋಡಿದ್ರಲ್ಲಪ್ಪ ವಿಡಿಯೋ, ಒಂಥರ ಸಿಕ್ಕಾಪಟ್ಟೆ ಸೈಕ್ ವಿಡಿಯೋನ ಹಾಕಿದ್ದಾರೆ. ಸಾಲ್ಟ್ ಹಿಡ್ಕೊಂಡು ಅವರ ಸ್ಕೋರು ಅದು ಇದು ಏನಿರುತ್ತೋ ಅದನ್ನು ಫಿಲ್ ಸಾಲ್ಟ್ ಅವ್ರನ್ನೇ ಉದುರಿಸೋ ಥರ ಬರೆದಿದ್ದಾರೆ. ಸೊ ಈ ಥರ ಒಂಥರ ವಿಭಿನ್ನವಾಗಿರುವಂಥ ಒಂದು ಎಂಟ್ರಿನ, ಸೆಕೆಂಡ್ ಎಂಟ್ರಿನ ತೊಗೊಂಡಿದ್ದಾರೆ ಫಿಲ್ ಸಾಲ್ಟ್ ಅವರು. ಖಂಡಿತ ನೆಕ್ಸ್ಟ್ ಮ್ಯಾಚು ರಿಪ್ಲೇಸ್ ಮಾಡುವಂಥ ಎಲ್ಲ ಪಾಸಿಬಿಲಿಟಿ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ. ಇವಾಗಿನ ಬಂದಿದ್ದಾರೆ, ಅದೇ ಇರುತ್ತಲ್ಲಪ್ಪ ಸ್ವಲ್ಪ ಮ್ಯಾಚ್ ಫಿಟ್ನೆಸ್ ಇದೆಯೋ ಅವರಿಗೆ ಇಲ್ವೋ, ಅಥವಾ ರೆಸ್ಟ್ ತೊಗೊಂಡು ಆಡಬೇಕಾ, 1 ಮ್ಯಾಚ್ 2 ಮ್ಯಾಚ್ ರೆಸ್ಟ್ ತೊಗೊಂಡು ಆಡಬೇಕಾ. ಸೊ ಅವರಿಗೆ ಗೈಡ್ಲೈನ್ಸ್ ಹೇಳ್ಬಿಟ್ಟು ಕಳಿಸಿರ್ತಾರೆ, ಪಟ್ಟನಾಗ ಆಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಹೋಪ್ಫುಲಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಏನಾದರೂ ಇನ್ ಕೇಸ್ ಏನಾದ್ರು 1-2 ಮ್ಯಾಚ್ 3 ಮ್ಯಾಚ್ ವೆಯ್ಟ್ ಮಾಡಬೇಕು ಅನ್ನೋ ಥರ ಏನಾದ್ರು ಬಂತು ಅಂದರೆ ನಮಗೆ ಬಂದಂಥ ಅಪ್ಡೇಟ್ ಏನು ಅಂತಂದರೆ SRH ಅಗೇನ್ಸ್ಟ್ ಇವರು ಆಡಬಹುದು ಅಂತ ಅಪ್ಡೇಟ್ ಬಂದಿತ್ತು. ಪಟ್ಟನಾಗ ನೆಕ್ಸ್ಟ್ ಮ್ಯಾಚ್ ಆಡ್ಬಿಡ್ತಾರೆ ಅನ್ನೋ ಥರ ಎಲ್ಲ ಏನೂ ಅಪ್ಡೇಟು ಬಂದಿರಲಿಲ್ಲ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 2, ನನ್ನ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಕೃಣಾಲ್ ಪಾಂಡ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗ. ಭುವನೇಶ್ವರ್ ಕುಮಾರ್ ರಿಲೇಟೆಡು ನಾನು ಹೊಡೆದಿದ್ದಲ್ಲ ಗುರು, ನಾನು ಆಡಿದ್ದಲ್ಲ ಆಟ. ಅಲ್ಲಿ ಲಾಸ್ಟಲ್ಲಿ ಭುವನೇಶ್ವರ್ ಕುಮಾರ್ ಹೊಡೆದ್ರಲ್ಲ 6, ಅದು ಅಸಲಿ ಆಟ. ಆ ಶಾಟ್ ಏನಿದೆ ಅದು ಶಾಟ್ ಆಫ್ ದ ಡೇ. ನಾನು ನೋಡಿರೋ ಶಾಟ್ ಆಫ್ ದ ಡೇ. ನಾನು ನೋಡಿದ್ರದಲ್ಲ, ನಾನು ಆಡಿರ್ಬೋದು, ನಾನೇನೋ ಆಡಿರ್ಬೋದು. ಬಟ್ ಭುವನೇಶ್ವರ್ ಕುಮಾರ್ ಲಾಸ್ಟ್ ಓವರಲ್ಲಿ ಬಂದು 6ನ ಹೊಡೆದ್ಬಿಟ್ಟು ಮ್ಯಾಚ್ ವಿನಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬಿಡಲ್ಲ ನಜಿ. ಕ್ರೇಜಿ ಗುರು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನಿಲ್ ಕುಂಬ್ಳೆ ಅವರು MS ಧೋನಿ ರಿಲೇಟೆಡ್. MS ಧೋನಿ ಆಡಲ್ಲ, IPLನ ಖಂಡಿತ ಅವರು ಆಡೋದಿಲ್ಲ. CSK ಇನ್ ಕೇಸ್ ಅವರು ಔಟ್ ಆಫ್ ದ ಟೂರ್ನಮೆಂಟ್ ಆದರು ಅಂದರೆ ಮಾತ್ರ MS ಧೋನಿ ಅವರು ಆಡ್ತಾರೆ, ಇಲ್ಲ ಅಂತಂದರೆ ಆಡೋದಿಲ್ಲ. ಅವರು ಯಾವಾಗ ಕಂಟೆನ್ಷನಲ್ಲಿ ಇರ್ತಾರೋ ಅಂದರೆ MS ಧೋನಿ ಅಲ್ಲ, CSK ಅವರು ರೇಸಲ್ಲಿ ಇರೋವರೆಗೂ ಕೂಡ ಆಡೋದಕ್ಕೆ ಪ್ರಯತ್ನ ಪಡೋದಿಲ್ಲ ಅಂತ ಹೇಳಿದರೆ, ನನ್ನ ಪ್ರಕಾರ 18ನೇ ತಾರೀಕು ಆಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. LSG ಅಗೇನ್ಸ್ಟ್ ಅಂತ ಅನ್ಸುತ್ತೆ ಅವ್ರಿಗೆ ಇರೋದು ಮ್ಯಾಚ್, ಹೋಮ್ ಗೇಮು. ಸೊ ಅದೊಂದು ಫೈನಲ್ ಗೇಮ್ ಇದೆ ಅವರಿಗೆ. ಹೋಪ್ಫುಲಿ ಆ ಮ್ಯಾಚ್ನ ಆಡುವಂಥ ಪಾಸಿಬಿಲಿಟಿ ಇರುತ್ತೆ. ಅದನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೋ ಅಥವಾ ನಾರ್ಮಲ್ ಪ್ಲೇಯರ್ ಆಗಿ ಬರ್ತಾರಾ ಕಾದು ನೋಡಬೇಕು. ಇನ್ ಕೇಸ್ ಆ ಮ್ಯಾಚು ಆಡಿಲ್ಲ ಅಂತ ಇಟ್ಕೊಳ್ಳಿ, CSK ಇನ್ ಕೇಸ್ ಏನಾದರೂ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಯಿತು ಅಂತ ಇಟ್ಕೊಳ್ಳಿ, ಇನ್ ಕೇಸ್ ಫೈನಲ್ಗೆ ಬಂದ್ಬಿಟ್ರು ಅಂತ ಇಟ್ಕೊಳ್ಳಿ. ಸೊ ಇವ್ರು ಹೇಳೋದೆಲ್ಲ ನೋಡ್ತು ಅಂತಂದರೆ ಖಂಡಿತ MS ಧೋನಿ ಆಡೋದೇ ಇಲ್ಲ ಅನ್ನೋ ಥರ, ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಯಾವ ಒಂದು ಸ್ಕ್ವಾಡ್, ಯಾವ ಒಂದು 12 ಮೇಂಟೈನ್ ಮಾಡಿದ್ದಾರೆ CSK ಅವರು, ಅದೇ 12ಅಲ್ಲಿ ಈ ಟೂರ್ನಮೆಂಟ್ ಹೋಗಲಿ ಅಂತ ಬಿಟ್ಬಿಡ್ತಾರೆ. ಮತ್ತೆ ಬಂದ್ಬಿಟ್ಟು ಆಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದರೆ. ಸೊ MS ಧೋನಿ ಅವ್ರ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಈ ಒಂದು ಅಪ್ಡೇಟ್ನ ಕೇಳ್ಬಿಟ್ಟು. ಅಂದರೆ ಇವ್ರು ಹೇಳ್ತಾ ಇರೋದನ್ನ ನೋಡ್ಬಿಟ್ಟು. ಸೊ ಕಾದು ನೋಡೋಣ MS ಧೋನಿ ಆಡೋದಿಲ್ವ ಅಂತ. ಅಪ್ಡೇಟ್ ನಂಬರ್ 4, ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಗುರು ಈ ರೂಲ್ಗಳನ್ನ ನೋಡ್ಬಿಟ್ಟು. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಜೊತೆಗೆ ಪವರ್ ಪ್ಲೇನ ಇದೆಲ್ಲ ನೋಡ್ಬಿಟ್ಟು ನಂಗೆ ಸೈಕ್ ಆಗ್ಬಿಟ್ಟೈತೆ ಅಂತ ಹರ್ಭಜನ್ ಸಿಂಗ್ ಹೇಳಿದ್ದಾರೆ. ಈ T20 ಗೇಮ್ ಅನ್ನೋದು ಬ್ಯಾಟಿಂಗಿಗೆ ಏನಕ್ಕೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿರಬೇಕು, ಬೌಲಿಂಗಿಗೆ ಯಾಕೆ ಫ್ರೆಂಡ್ಲಿ ಆಗಿರಬಾರ್ದು, ಪಿಚ್ಗಳನ್ನೂ ಅದೇ ಥರ ರೆಡಿ ಮಾಡ್ತೀರಾ. ಆ್ಯಂಡ್ ರೂಲ್ಸ್ಗಳನ್ನೂ ಬ್ಯಾಟ್ಸ್ಮನ್ ಪರವಾಗಿ ಇಟ್ಟಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಅಂತೆ, ಪವರ್ ಪ್ಲೇ ಅಂತೆ. ಇದರಲ್ಲಿ ಯಾವ್ದಾದ್ರು ಒಂದನ್ನ ರಿಮೂವ್ ಮಾಡಿ, ಪವರ್ ಪ್ಲೇನ ರಿಮೂವ್ ಮಾಡಿ, ಇಲ್ಲಾಂದರೆ ಇಂಪ್ಯಾಕ್ಟ್ ಪ್ಲೇನ ರಿಮೂವ್ ಮಾಡಿ. ಇಲ್ಲ ಅಂತಂದರೆ ಇದು ಇವನ್ ಕಾಂಟೆಸ್ಟ್ ಆಗೋದಿಲ್ಲ ಬ್ಯಾಟರ್ ಮತ್ತು ಬೌಲರ್ನ ಮಧ್ಯೆ. ಇದು ಇವನ್ ಕಾಂಟೆಸ್ಟ್ ಖಂಡಿತ ಆಗೋದಿಲ್ಲ, ಬರೀ ಬ್ಯಾಟರ್ಸ್ಗಳಿಗೆ ಫೇವರಬಲ್ ಆಗಿರುತ್ತೆ. ಸೊ ಅದರಿಂದ 2ರಲ್ಲಿ ಒಂದು ರಿಮೂವ್ ಮಾಡಿ ಅಂತ ಹೇಳಿದರೆ. ಸೊ ಇಂಪ್ಯಾಕ್ಟ್ ಪ್ಲೇನ ಬೇಕಾದ್ರೆ ರಿಮೂವ್ ಮಾಡ್ಬೋದು, ಪವರ್ ಪ್ಲೇನ ರಿಮೂವ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನೆಲ್ಲ ರಿಮೂವ್ ಮಾಡ್ತು ಅಂದರೆ ಕ್ರಿಕೆಟಾಗಿ ಉಳ್ಕೊಂಡಿರೋದಿಲ್ಲ, ಪವರ್ ಪ್ಲೇನ ರಿಮೂವ್ ಮಾಡಿಬಿಡ್ತು ಅಂತಂದರೆ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಆಗಿದೆ ಇನ್ನೂ ಸಹ. ಅಪ್ಡೇಟ್ ನಂಬರ್ 5, ಕೃಣಾಲ್ ಪಾಂಡ್ಯ ಒಂದು ಸ್ಟೇಟ್ಮೆಂಟ್ ಹಾಕಿದ್ದಾರೆ ಮ್ಯಾಚ್ ಆದ ನಂತರ. ಕ್ರಾಂಪ್ಸ್ ವಿತ್ ಸೋ ಪೈನ್ಫುಲ್ both the legs, I was cramping but I was clear that I was not going to go out. I will fight that pain to contribute for the team ಅಂತ ಹೇಳಿದರೆ. ಸೊ ಹೌದು, ನನಗೆ 2 ಕಾಲೂ ಕೂಡ ಸಿಕ್ಕಾಪಟ್ಟೆ ಕ್ರ್ಯಾಂಪ್ ಆಗೋಗ್ಬಿಟ್ಟಿತ್ತು. ನನಗೆ ಓಡಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಅಂದರೆ ಬಂದು ಡಗೌಟ್ಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆದರು. ವಿರಾಟ್ ಕೊಹ್ಲಿ ಎಗರುಬಿಟ್ರು, ಇನ್ಫ್ಯಾಕ್ಟ್ ಕೃಣಾಲ್ ಪಾಂಡ್ಯ ಮೇಲೆ ಎಗರುಬಿಟ್ರು ಮ್ಯಾಚ್ ಆದ ನಂತರ. ಗುರು ಕಾಲು ಕ್ರ್ಯಾಂಪ್ ಆಗಿರೋ ಮೇಲೆ ಏನು ಗುರು ಎಗರ್ತಾ ಇದೆಯಾ ವಿರಾಟ್ ಕೊಹ್ಲಿ ಅಂತೆಲ್ಲ ಸ್ವಲ್ಪ ಜನ ಕ್ವೆಶನ್ ಮಾಡಿದ್ದಾರೆ. ಅಲ್ಲಿ ಟ್ವಿಟರ್ಲೆಲ್ಲ ಎಕ್ಸೆಲ್ ಹಾಕೊಂಡು ಹೊಡೆದಿದ್ದಾರೆ. ಇವಾಗಿಲ್ವಾ ಗುರು ನಿಮಗೆ ಕ್ರ್ಯಾಂಪು ಅಂತ ಕೃಣಾಲ್ ಪಾಂಡ್ಯಗೂ ಕೂಡ ಕ್ವೆಶನ್ ಮಾಡಿದರೆ. ಅರ್ಧ ಕ್ರ್ಯಾಂಪ್ ಇದ್ದರೆ ಅರ್ಧ ಡವ್ ಮಾಡ್ತಿಲ್ಲ ಗುರು ನೀನು ಅನ್ನೋ ಥರನೂ ಕೂಡ ಹೇಳಿದ್ದಾರೆ ಸ್ವಲ್ಪ ಜನ. ಸೊ ಪೈನ್ ಆದವರು ಅವರಿಗೆ ಗೊತ್ತು ಅಷ್ಟೇ. ಅಲ್ಲಿ ಅವ್ರು ಹೇಳೋ ಪ್ರಕಾರ ನೋಡ್ತಾರೆ 2 ಲೆಗ್ಗೂ ಕೂಡ ನನಗೆ ಕ್ರ್ಯಾಂಪ್ ಆಗಿತ್ತು. ಬಟ್ ನಾನು ರಿಟೈರ್ಡ್ ಔಟ್ ಆಗೋದಕ್ಕೆ ರೆಡಿ ಇರಲಿಲ್ಲ. ನಾನು ಮ್ಯಾಚ್ನ ಗೆಲ್ಲಿಸ್ಬೇಕಾಗಿತ್ತು, ಗತಾಯ ಆಡ್ಬಿಟ್ಟು ನಾನೇ ಗೆಲ್ಲಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನನಗೆ ಆಗ್ತಾ ಇಲ್ಲ ಅಂದ್ರೂ ಕೂಡ ನಾನು ಮಲ್ಕೊಂಡ್ರೂ ಕೂಡ ಎದ್ದಿ ಆಡ್ತಾ ಇದ್ದೆ, ಓಡೋಕ್ಕಾಗ್ತಿಲ್ಲ ಅಂದ್ರೂ ಕೂಡ ಎದ್ದಿ ಆಡ್ತಾ ಇದ್ದೆ ಅಂತ ಹೇಳಿದ್ದಾರೆ. ಒಂಥರ ಪಣ ತೊಟ್ಬಿಟ್ಟು ಆಡದೆ ಗುರು ಅಂತ ಹೇಳಿದ್ದಾರೆ. ಅವರು ಏನು ಅಂದ್ಕೊಂಡಿದ್ರು ಅಂತಂದರೆ ಅವರು ಮ್ಯಾಚ್ನ ಫಿನಿಷ್ ಮಾಡಬೇಕಾಗಿತ್ತಂತೆ, ಅವ್ರಿಗೆ ಅದು ಆಸೆ ಇತ್ತಂತೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಫಿನಿಷ್ ಮಾಡೋದಕ್ಕಾಗಲ್ಲ, ಬಟ್ ಮ್ಯಾಚ್ನ ಗೆದ್ವಲ್ಲ ಅದು ಖುಷಿ ಇದೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6, ಏನೂ ಆಗಿಲ್ಲ ಕೃಣಾಲ್ ಪಾಂಡ್ಯಗೆ. ಡವ್ ಮಾಡ್ತಾವ್ರೆ ಕೃಣಾಲ್ ಪಾಂಡ್ಯ ಹಂಗೆ ಹಿಂಗೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫ್ಲೆಕ್ಸ್ ಮಾಡಿದ್ರಲ್ಲ ಸ್ವಲ್ಪ ಜನ ಹಂಗೆ ಅದು ಅಂತ ಹಾಕೊಂಡ್ಬಿಟ್ಟು. ಇವಾಗ ನೋಡಿ ಇವರು ಕೂಡ ಫ್ಲೆಕ್ಸ್ ಮಾಡ್ತಾ ಇದ್ದಾರೆ ಏನು ಆಗಿತ್ತು ಅಂತ.
ಹೌದು, ಪಕ್ಕೆಗೆ ಬಿತ್ತಲ್ಲಪ್ಪ, ಪಕ್ಕೆಲ್ಬೋಗೆ ರಿಬ್ಗೇಜ್ಗೆ ಸರಿಯಾಗಿ ಬಿದ್ದಿತ್ತು ಬಾಲು. ಅದು ಬಾಷ್ ಆಗ್ತಂಥ ಬಾಲು ಥರ ಹನಿಮೂನ್ ಬೌನ್ಸ್ ಆಗ್ಬಿಟ್ಟು ಅವ್ರು ಗೇಜೇ ಮಾಡಲಿಲ್ಲ ಅದು ಬೌನ್ಸ್ನ. ಸೊ ಎದೆಗೆ ಸರಿಯಾಗಿ ಬಿದ್ದಿತ್ತು, ಎದೆ ಅಲ್ಲ ಹೊಟ್ಟೆ ರೀಜನಲ್ಲಿ. ಸೊ ನೋಡಿ ಅದು ಯಾವ ಥರ ಆಗಿದೆ ಅಂತ ಅಂದರೆ, ನೋಡಿ ಅದು ಉಜ್ಕೊಂಡಿರೋದು ಯಾವ ಥರ ಕಾಣಿಸ್ತಿದೆ. ಇನ್ಫ್ಯಾಕ್ಟ್ ಚರ್ಮನೇ ಹರ್ಕೊಂಡು ಹೋಗ್ಬಿಟ್ರೋ ಥರ ಕಾಣಿಸ್ತಾ ಇತ್ತದು. ಸೊ ಅವ್ರು ಹಾಕಿರೋವಂಥ ಪೋಸ್ಟ್ ಏನು ಹೇಳುತ್ತೆ ಅಂತಂದರೆ, ಸಮ್ ಸ್ಕಾರ್ಸ್ ಆರ್ ಪ್ರೂಫ್ ದಟ್ ಇಟ್ ವಾಸ್ ವರ್ತ್ ಫೈಟಿಂಗ್ ಫಾರ್ ಅಂತ. ಈ ಸ್ಕಾರ್ ಏನು ಹೇಳುತ್ತೆ ಅಂತಂದರೆ, ನಾನು ಗೆದ್ದೆ ಈ ಮ್ಯಾಚ್ನ ಆಡ್ಬಿಟ್ಟು ಅನ್ನೋದನ್ನ ತೋರಿಸುತ್ತೆ ಅಂತ ಹೇಳಿದರೆ. ಸೊ ಏನೂ ಆಗಿಲ್ಲ ಅಂತಿದ್ರಲ್ಲ, ನೋಡಿ ಇದಾದರೂ ಆಗಿದೆ. ಅಪ್ಡೇಟ್ ನಂಬರ್ 7, ಮತ್ತೆ ಕೃಣಾಲ್ ಪಾಂಡ್ಯ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದರೆ ಅವ್ರಿಗೇನೋ ಕಾನ್ಫಿಡೆನ್ಸ್ ಇದೆಯಂತೆ. ವೆನೆವರ್ ವಿರಾಟ್ ಕೊಹ್ಲಿ ಫೇಲ್ಸ್ ಟು ಸ್ಕೋರ್ ರನ್ಸ್ ಇನ್ 2 matches, I get very excited because I know the Virat Kohli is about to make strong comeback, is set to come in full score ಅಂತ ಹೇಳಿದರೆ. ಅಂದರೆ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಏನಾದ್ರು ಫೇಲ್ ಆಯಿತು ಅಂತಂದರೆ ಅವ್ರು ಸುಮ್ಮನೆ ಕೂರೋರಲ್ಲ, ಅಥವಾ ಮತ್ತೆ ಫೇಲ್ಯೂರ್ ಆಗೋರಲ್ಲ. ಅವರಿಗೆ ಕಾನ್ಫಿಡೆನ್ಸ್ನ ಕೊರತೆ ಅಂತೂ ಖಂಡಿತ ಇಲ್ಲ. ಅವ್ರು ಯಾವ ಥರ ಬೌನ್ಸ್ ಬ್ಯಾಕ್ ಆಗ್ತಾರೆ, ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ 2 ಫೇಲ್ಯೂರ್ ಆದ ನಂತರ. ಹೌದು, ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ಸ್ ಆಗಿದ್ದಾರೆ. ಆಲ್ಮೋಸ್ಟ್ 9 ವರ್ಷ ಆದಮೇಲೆ ಚೇಸ್ ಮಾಡೋಂಥ ಟೈಮಲ್ಲಿ ಡಕ್ಔಟ್ ಆಗಿರೋದು, ಅದು ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸಲ್ಸು. ಗೋಲ್ಡನ್ ಡಕ್ಕೆಲ್ಲ ಆಗಿರೋದು ಚೇಸ್ ಮಾಡೋಂಥ ಟೈಮಲ್ಲಿ ಜಮಾನೇ ಆಗೋಗ್ಬಿಟ್ಟಿದ್ದು ವಿರಾಟ್ ಕೊಹ್ಲಿ ಆಗಿದ್ದು. ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ಆಗಿದ್ರೆ, ಸೊ ಕಮ್ ಬ್ಯಾಕು ಸಿಕ್ಕಾಪಟ್ಟೆ ಒಂಥರ ಉಗ್ರವಾಗಿರುತ್ತೆ. ಅದು ನೋಡೋದಕ್ಕೆ ನನಗೆ ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8, ಉರ್ವಿಲ್ ಪಟೇಲ್ ಬಗ್ಗೆ ಮಾತಾಡಿದ್ರೆ ರಿಷಬ್ ಪಂತ್ ಅವರು ಏನು ಸೈಕಾಗಿ ಆಡೋರು ಮನುಷ್ಯ, ಮ್ಯಾಚ್ನ ತೊಗೊಂಡು ಹೋಗ್ಬಿಟ್ರಲ್ಲ ನಮ್ಮಿಂದ. LSC ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿದ್ದರೆ ಇವರೊಬ್ಬರೇ ಎತ್ಕೊಂಡು ಹೋಗ್ಬಿಟ್ರಲ್ಲ ಮ್ಯಾಚು, ಸೈಕಾಗಿ ಆಡಿದ್ರು ಅಂತ ಹೇಳಿದ್ರೆ. ಆ್ಯಂಡ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಏನಂತಂದರೆ, ರಿಷಬ್ ಪಂತ್ ಅವರ ಕ್ಯಾಪ್ಟನ್ಸಿ ನಿಲುವು ಯಾವ ಥರ ಇತ್ತು ಅಂತ. 3 ಓವರ್ಗೆ 30 ರನ್ ಕೊಟ್ಟಿದ್ರು ಶಹಬಾಜ್ ಅಹ್ಮದ್ ಅವರು, ಆ್ಯಂಡ್ 2 ವಿಕೆಟನ್ನು ಕೂಡ ತೆಗೆದಿದ್ರು. ಮಾಕ್ರಮ್ 1 ಓವರ್ ಕೂಡ ಬೌಲಿಂಗ್ ಮಾಡಿಲ್ಲ. ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಲಾಸ್ಟ್ ಓವರ್ ಹಾಕ್ಸೋವಂಥದ್ದೇನು, ಇಲ್ಲಿ ಇವ್ರ ಕೈಲೇ ಹಾಕಿಸ್ಬೋದಾಗಿತ್ತಲ್ಲ, ಶಹಬಾಜ್ ಅಹ್ಮದ್ ಕೈಲೇ ಹಾಕಿಸ್ಬೋದಾಗಿತ್ತಲ್ಲ ಅಂತ ನೋಡ್ತು ಅಂತಂದರೆ, ಅವ್ರು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರ್ಬೋದು. ಶಿವಮ್ ದುಬೆ ಇದ್ದಾರೆ, ಜೊತೆಗೆ ಇವರು ಯಾರಪ್ಪ ಅವರು 14 ಕೋಟಿ ಕೊಟ್ಬಿಟ್ಟು ತೊಗೊಂಡ್ರಲ್ಲ, ಪ್ರಶಾಂತ್ ವೀರ್. ಸೊ ಪ್ರಶಾಂತ್ ವೀರ್ ಇದ್ದಾರೆ. ಸೊ ಇಬ್ಬರು ಕೂಡ ಲೆಫ್ಟ್ ಹ್ಯಾಂಡರ್ಸು, ಶಹಬಾಜ್ ಅಹ್ಮದ್ ಕೂಡ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರು. ಆದ್ದರಿಂದ ಈಸಿ ಆಗ್ಬೋದು ಇವರಿಗೆ ಸ್ಪಿನ್ನಾಗಿ ಕೊಟ್ಟರು ಅಂತ ಲೆಫ್ಟ್ ಆರ್ಮ್ ಆಫ್ ಬ್ರೇಕಿಗಿಂತ ರೈಟ್ ಆರ್ಮ್ ಆಫ್ ಬ್ರೇಕ್ನ ಕರ್ಕೊಂಬಂದರು. ಸೊ ಮಾಕ್ರಮ್ ಅವರು ಬತ್ತಿದಂಗೆ ಚಚ್ಚಿಸ್ಕೊಂಡ್ರು. ನನ್ನ ಪ್ರಕಾರ ಶಹಬಾಜ್ ಅಹ್ಮದ್ಗೆ ಕೊಡಬೇಕಾಗಿತ್ತು, ಯಾಕಂದರೆ ಅವರು ಸ್ಪೆಲ್ನ ಹಾಕಿದ್ರು ಆಲ್ರೆಡಿ. 3 ಓವರ್ನ ಬೌಲಿಂಗ್ ಮಾಡಿದರು, ಆ್ಯಂಡ್ 2 ವಿಕೆಟ್ನ ಕೂಡ ತೆಗೆದಿದ್ರು. 30 ರನ್ನು, ಲಾಸ್ಟ್ ಓವರ್ ಬೇಕಿದ್ದು 10 ರನ್ನು. ಸೊ ಹೊಡ್ಸ್ಕೊಂಡ್ರು ಅವರನ್ನೇ. ಇಲ್ಲಿ ಮಾಕ್ರಮ್ ತೊಗೊಂಬಂದು 1 ಓವರ್ ಬೌಲಿಂಗ್ ಮಾಡಿರೋಂಥವ್ರು ಒಂಥರ ಸೆನ್ಸ್ ಮಾಡಲಿಲ್ಲ ಅಷ್ಟೇನಾಗಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅನ್ನೋಂಥದ್ದನ್ನ ಸಿಕ್ಕಾಪಟ್ಟೆ ಡೀಪಾಗಿ ನೋಡ್ಕೊಂಡ್ಬಿಟ್ಟಿದ್ರೆ, ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್. ಸೊ ನಿಮಗೆ ಅನ್ನಿಸ್ತು ಆ ಒಂದು ಮೂವ್ ಕಾಮೆಂಟ್ ಸೆಕ್ಷನ್ ಹಾಕಿ. ಅಪ್ಡೇಟ್ ನಂಬರ್ 9, ಉರ್ವಿಲ್ ಪಟೇಲ್ ಮ್ಯಾಚ್ ಆದ ನಂತರ ಬೆಂಕಿ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಗುರು. ವೆನ್ ಐ ಫೇಲ್ ಟು ಕನ್ವರ್ಟ್ ಇನ್ ಲಾಸ್ಟ್ 2 matches, ಐ ಆಸ್ಕ್ ಮಹಿಬಾಯ್ ವಾಟ್ ಶುಡ್ ಐ ಡೂ. ಹಿ ಸೆಡ್, ಐ ಡೋಂಟ್ ಡೌಟ್ ಯುವರ್ ಸ್ಕಿಲ್ ಬಟ್ ಐ ಡೌಟ್ ಯುವರ್ ಮೈಂಡ್. ನಿನ್ನ ಮೈಂಡ್ನ ನನಗೆ ಡೌಟ್ ಇದೆ ಗುರು, ನಿನ್ನ ಮೈಂಡಲ್ಲಿ ಡೌಟ್ ಇದೆ. ನಿನ್ನ ಸ್ಕಿಲ್ ಬಗ್ಗೆ ನಂಗೆ ಡೌಟೇ ಇಲ್ಲ, ನಿನ್ನ ತಲೆಯಲ್ಲಿ ಏನಿದೆಯೋ ಅದು ನನಗೆ ಡೌಟ್ ಇದೆ. ಜಸ್ಟ್ ಬಿ ಕ್ಲಿಯರ್, ಹಿಟ್ ದ ರೈಟ್ ಬಾಲ್ ಅಟ್ ದ ರೈಟ್ ಪ್ಲೇಸ್. ಐ ವಾಂಟ್ ಟು ಟ್ಯಾಕ್ ಮಹಿಬಾಯ್ ಅಂತ ಹೇಳಿದರೆ. ಸೊ ಮಹಿಬಾಯಿಂದ ಇದೆಲ್ಲ ಆಯಿತು ಅಂತ ಹೇಳಿದರೆ. ಸೊ ತಲಾ ಫಾರ್ ಅ ರೀಸನ್ ಅಂತ ಇನ್ನೂ ಒಂದು ಹೊಡ್ಕೊಳ್ಳಿ, ಸೀಲ್ ಹೊಡ್ಕೊಳ್ಳಿ, ಸ್ಟ್ಯಾಂಪ್ ಹೊಡ್ಕೊಳ್ಳಿ. ಸೊ ತಲಾ ಫಾರ್ ಅ ರೀಸನ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಇದೇನು ನಾರ್ಮ್, ಇದೇನು ಹೊಸದೇನಲ್ಲ ಅದು. ಎಲ್ಲ ಬರೋ ರನ್ಸ್ಗಳೆಲ್ಲ ತೊಗೊಂಡೋಗ್ಬಿಟ್ಟು ಮಹೇಂದ್ರ ಸಿಂಗ್ ಧೋನಿ ಹೆಸರಿಗೆ ಬರ್ಬಿಡ್ಬೇಕು ಗುರು. ಎಲ್ಲ ಯಾರ್ಯಾರು ಸ್ಕೋರ್ ಮಾಡ್ತಾರೆ ತಲಾ ಫಾರ್ ಅ ರೀಸನ್ ಅಂತ ಯಾರು ಹೇಳ್ತಾರೆ ಅಂದರೆ, ಧೋನಿಯಿಂದ ಕಾರಣ, ಪ್ರತಿಯೊಂದು ಧೋನಿಯಿಂದ ಕಾರಣ ಅಂತ ಹೇಳ್ತಾರಲ್ಲ. ಎಲ್ಲ ಅವ್ರ ವಿಕೆಟ್ಸ್ಗಳನ್ನೆಲ್ಲ ಧೋನಿ ಹೆಸರಿಗೆ ಕೊಟ್ಬಿಡ್ಬೇಕು, ರನ್ಸ್ಗಳನ್ನೆಲ್ಲ ಧೋನಿ ಹೆಸರಿಗೆ ಕೊಟ್ಬಿಡ್ಬೇಕು. ಕ್ರೆಡಿಟ್ ಕೊಡೋದು ಬೇಡ, ಅವ್ರಿಗೆ ಕೊಟ್ಬಿಡಲಿಲ್ಲ. ಎಲ್ಲ ಗುಡ್ಯಾಗಳನ್ನ MS ಧೋನಿ ಅವರೇ.